ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಕ್ಲಾಕ್ಸ್. ಇವತ್ತಿನ ಹೊಸ ರೆಸಿಪಿ ಬೇಳೆ ಮತ್ತು ನುಗ್ಗೆ ಸೊಪ್ಪಿನ ಪಲ್ಯ. ನುಗ್ಗೆ ಸೊಪ್ಪಿನಲ್ಲಿ ಅಗಾಧವಾದಂತಹ ಹೆಲ್ತ್ ಬೆನಿಫಿಟ್ಸ್ ಇದೆ. ಹುಷಾರಿಲ್ಲ ಅಂದ ತಕ್ಷಣ ಡಾಕ್ಟರ್ಸ್ ಏನು ಹೇಳ್ತಾರೆ, ತರಕಾರಿ ಮತ್ತು ಸೊಪ್ಪುಗಳನ್ನು ತಿನ್ನಿರಿ ಅಂತಾರೆ. ಬೇರೆ ಬೇರೆ ಥರನಾದಂತಹ ಸೊಪ್ಪು ತರಕಾರಿಗಳಲ್ಲಿ ಸಿಗುವಂತಹ ವಿಟಮಿನ್ಸ್, ಮಿನರಲ್ಸ್ ಕೇವಲ ನಮಗೆ ಈ ನುಗ್ಗೆ ಸೊಪ್ಪಲ್ಲಿ ಸಿಗುತ್ತೆ. ಆದರೆ ನಮಗೆ ಇದ್ರ ಬಗ್ಗೆನೇ ಜಾಸ್ತಿಯಾಗಿ ಗೊತ್ತಿರೋದೇ ಇಲ್ಲ. ಇದು ನಮಗೆ ಸುತ್ತಮುತ್ತಲು ಹಳ್ಳಿಗಳಲ್ಲಿ ಹೆಚ್ಚಾಗಿ ಅವೈಲೇಬಲ್ ಇರುತ್ತೆ. ನೋಡಿ, ಈ ಸೊಪ್ಪಿನ ಪಲ್ಯ ಮಾಡೋದು ಹೇಗೆ ಅಂದರೆ, ಈ ಕಪ್ಪಲ್ಲಿ ನಾನು ಅರ್ಧ ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ. ಮೆಜರ್ಮೆಂಟಿಗೆ ತೋರಿಸ್ತಾ ಇರೋದು. ಈಗ ಈ ಬೇಳೆನ ಕ್ಲೀನಾಗಿ ನಾವು ತೊಳ್ಕೊಬೇಕು. ಈ ಈ ದೊಡ್ಡ ಬೌಲಿಗೆ ಈ ಬೇಳೆನ ಹಾಕ್ಕೊಳ್ಳೋಣಂತೆ. ಈಗ ಇದನ್ನು ಕ್ಲೀನಾಗಿ ನೀರು ಹಾಕಿಬಿಟ್ಟು ತೊಳಿಬೇಕು. ನುಗ್ಗೆ ಸೊಪ್ಪು ಒಳ್ಳೆ ಸೋರ್ಸ್ ಆಫ್ ವಿಟಮಿನ್ ಸಿ. ಕೊರೋನಾ ಬಂದಮೇಲೆ ಏನಾಗ್ಬಿಡ್ತು, ಎಲ್ಲರೂ ವಿಟಮಿನ್ ಸಿ ಟ್ಯಾಬ್ಲೆಟ್ಸ್ನ ತೊಗೊಳಕ್ಕೆ ಶುರು ಮಾಡಿಬಿಟ್ರು ಜನ. ಸೊ ನಮಗೆ ನಮ್ಮ ಆಹಾರದಲ್ಲೇ ವಿಟಮಿನ್ ಸಿಗತ್ತೆ. ಹೇಗೆ ಅಂತಂದರೆ, ಈ ನುಗ್ಗೆ ಸೊಪ್ಪಲ್ಲೇ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ಇದರಿಂದ ನಾವು ನ್ಯಾಚುರಲ್ ಆಗಿ ವಿಟಮಿನ್ ಸಿಯನ್ನು ಪಡಿಬೋದು. ಇದು ಇಮ್ಯೂನ್ ಸಿಸ್ಟಮ್ ಕೂಡ ಇಂಪ್ರೂವ್ ಮಾಡುತ್ತೆ. ನೋಡಿರಿ, ಈಗ ನಾವು ಬೇಳೆಯನ್ನು ಬೇಯಿಸ್ಕೊಳಕ್ಕೆ ಒಂದು ಪಾತ್ರೆ ಇಟ್ಬಿಟ್ಟು ನೀರು ಹಾಕ್ಕೊಳ್ಳೋಣಂತೆ. ಫಸ್ಟು ಇದನ್ನು ಬೇಳೆನ ನೀಟಾಗಿ ಬೇಯಿಸ್ಕೊಂಬಿಡಬೇಕು. ನೋಡಿರಿ, ಈಗ ನೀರು ಕುದೀತಾ ಇದೆ. ಇದಕ್ಕೆ ನಾವು ತೊಳೆದಿಟ್ಕೊಂಡಿರೋ ಅಂತಹ ಈ ತೊಗರಿ ಬೇಳೆನ ಹಾಕ್ಕೊಳ್ಳೋಣಂತೆ. ಈ ಬೇಳೆ ಅಂದರೆ ಒಂದು ಅರ್ಧ ಮುಕ್ಕಾಲು ಭಾಗ ಅಷ್ಟು ಬೇಯಬೇಕಷ್ಟೇ ಇದು. ಆ ನಂತರ ಈ ನುಗ್ಗೆ ಸೊಪ್ಪನ್ನು ನಾವೀಗ ಈ ಬೇಳೆ ಏನು ಬೇಯ್ತಾ ಇರುತ್ತಲ್ಲ, ಇದೇ ಪಾತ್ರೆಗೆ ಹಾಕ್ಕೋತೀವಿ. ಇದರಲ್ಲಿ ಒಂದು ಆರೆಂಜ್ನಲ್ಲಿ ಎಷ್ಟು ವಿಟಮಿನ್ ಇರುತ್ತಲ್ಲೋ ಅದರ 5 ಪಟ್ಟಷ್ಟು ವಿಟಮಿನ್ ಈ ನುಗ್ಗೆ ಸೊಪ್ಪಲ್ಲಿ ಇರುತ್ತೆ. ಕ್ಯಾಲ್ಶಿಯಂ ರಿಚ್ ಇದರಲ್ಲಿ ಅತಿ ಹೆಚ್ಚು ಕ್ಯಾಲ್ಶಿಯಂ ಅಂಶ ಇರೋದ್ರಿಂದ ನಾವು ಹಾಲು ಕುಡಿದಾಗ ನಮ್ಗೆ ಏನು ಸಿಗತ್ತಲ್ಲ ಅದಕ್ಕಿಂತ ಜಾಸ್ತಿ ಇದರಲ್ಲಿ ಸಿಗತ್ತೆ. ಇದರಿಂದ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ನಮಗೆ ನ್ಯಾಚುರಲ್ ಆಗಿಯೇ ನಾವೇನು ಜಾಸ್ತಿ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಅದು ಇದು ತೊಗೊಳೋದು ಬೇಡ. ನಾವು ಇದು ರೆಗ್ಯುಲರಾಗಿ ಮನೇಲಿ ಬಳಸ್ತಾ ಬಂದ್ವಿ ನುಗ್ಗೆ ಸೊಪ್ಪು ಅಂತಂದರೆ ಕ್ಯಾಲ್ಶಿಯಂ ಕೊರತೆ ಕೂಡ ನಮ್ಮ ಮನೆಯಲ್ಲಿ ಇರೋ ಎಲ್ಲರಿಗೂ ಕಡಿಮೆ ಆಗುತ್ತಾ ಬರುತ್ತೆ. ನೋಡಿರಿ, ಈಗ ಬೇಳೆ ಬೇಯುವಾಗ ಈ ಥರ ನೊರೆ ನೊರೆ ಎಲ್ಲ ಬರುತ್ತೆ. ಇದನ್ನು ನಾವು ಕ್ಲೀನಾಗಿ ತಕ್ಕೋಬೇಕು. ಯಾಕಂತಂದರೆ ಅದರಿಂದ ಕಾಲು ನೋವು ಬರುತ್ತೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಹಿರಿಯರು. ಅದಕ್ಕೆ ನಾವು ಆ ಥರ ಮಾಡ್ಕೋತೀವಿ. ಹೆಚ್ಚಾಗಿ ಡೈರೆಕ್ಟಾಗಿ ಬೇಳೆ ಇಟ್ಟಾಗ ಹೀಗೇ ಮಾಡೋದು. ಈಗೆಲ್ಲ ಬಿಡ್ರಿ, ಕುಕ್ಕರಲ್ಲಿ ಬಂದಿರೋದ್ರಿಂದ ಕುಕ್ಕರಲ್ಲಿ ಇಟ್ಟು ಕೂಗಿಸ್ಬಿಡ್ತೀವಿ. ನಾವು ಯಾವಾಗಾದರೂ ಈ ಥರ ಡೈರೆಕ್ಟಾಗಿ ಇಟ್ಟಾಗ ಈ ರೀತಿ ಬರೋ ನೊರೆಯನ್ನು ತಕ್ಕೋಬೇಕಾಗತ್ತೆ. ನೋಡಿ, ಈಗ ನುಗ್ಗೆ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಬೇಳೆ ಜೊತೆ ಅದು ಕೂಡ ಬೇಯಬೇಕು. ಅದು ಒಂದು ಮುಕ್ಕಾಲು ಭಾಗ ಬೇಳೆ ಬೆಂದ ಮೇಲೆ ಈ ಸೊಪ್ಪನ್ನು ಹಾಕ್ಕೊಂಬಿಡಬೇಕು. ಸೊಪ್ಪು ಕೂಡ ಕ್ಲೀನಾಗಿ ಬೇಯಬೇಕು ಬೇಳೆ ಜೊತೆ. ನೀವು ಬೇಳೆ ಬೇಯಿಸುವಾಗ ನೀರು ಏನಾರು ಕಡಿಮೆ ಆದರೆ ಸ್ವಲ್ಪ ನೀರು ಕಾಯಿಸ್ಬಿಟ್ಟು ಹಾಕ್ಕೊಳ್ರಿ, ಏನು ತೊಂದರೆ ಇಲ್ಲ. ನೀಟಾಗಿ ಬೇಯಬೇಕೀಗ ಇದು ರಕ್ತಹೀನತೆಯನ್ನು ಕಡಿಮೆ ಮಾಡುತ್ತೆ, ಬ್ಲಡ್ಡನ್ನು ಇಂಪ್ರೂವ್ ಮಾಡುತ್ತೆ ನುಗ್ಗೆ ಸೊಪ್ಪು. ಇದರಲ್ಲಿ ವಿಟಮಿನ್ ಎ, ಇ ಮತ್ತು ಬಿ ಕಾಂಪ್ಲೆಕ್ಸ್ ಹೇರಳವಾಗಿರೋದ್ರಿಂದ ಇದು ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. ಕ್ಯಾಲೋರೀಸ್ ಎಲ್ಲ ಇದರಲ್ಲಿ ಕಡಿಮೆ ಇರೋದ್ರಿಂದ ಇದು ವೆಯ್ಟ್ ಲಾಸಲ್ಲಿ ಕೂಡ ಇದನ್ನು ಬಳಸ್ತಾರೆ ಜಾಸ್ತಿಯಾಗಿ. ಈಗ ನೋಡಿ, ಬೆಂದಿದೆ ನಮ್ಮದು ಬೇಳೆ. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣಂತೆ. ಕಟ್ಟು ಬರುತ್ತೆ. ಈಗ ನಾವೇನು ಬೇಯಿಸ್ಕೊಂಡಿದ್ದೀವಲ್ಲ, ಈ ಬೇಳೆಯನ್ನು ಸಪ್ರೇಟ್ ಮಾಡ್ಕೊಂಡಾಗ ಕೆಳಗಡೆ ನೀರಿರುತ್ತಲ್ಲ, ಆ ಕಟ್ಟಲ್ಲಿ ಕೂಡ ನಾವು ಸಾರು ಮಾಡ್ಕೋಬೋದು. ಅದಕ್ಕೆ ಚೆನ್ನಾಗಿ ಒಂದು ಹಿಂಗಿನ ಒಗ್ಗರಣೆ ಹಾಕಿಬಿಟ್ರೆ ಸಾಕು, ಅದು ಕಟ್ಟು ರೆಡಿಯಾಗಿಬಿಡತ್ತೆ. ಸಾರು ಅಂತ ಹೇಳ್ಬೋದು, ಕಟ್ಟಿನ ಸಾರು. ಈಗ ನೋಡಿರಿ, ಒಂದು ಬಾಣಲಿಯನ್ನು ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಈಗ ಒಗ್ಗರಣೆ ಮಾಡ್ಕೋಬೇಕು. ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಕೊಂಡು ನಾವು ಒಗ್ಗರಣೆನ ಶುರು ಮಾಡೋಣಂತೆ. ಪೊಟ್ಯಾಷಿಯಮ್ಮು ಹೇರಳವಾಗಿ ಇರೋದ್ರಿಂದ ಬಿ ಪಿ ಕಂಟ್ರೋಲ್ ಮಾಡುತ್ತೆ. ಪೊಟ್ಯಾಷಿಯಮ್ ರಿಚ್ ಆಗಿರೋದ್ರಿಂದ ಬಿ ಪಿ ಇರೋರಿಗೆ ಇದು ತುಂಬಾ ಒಳ್ಳೆಯದು. ಇದು ಶುಗರ್ ಕೂಡ ಕಂಟ್ರೋಲ್ ಮಾಡುತ್ತೆ. ಶುಗರ್ ಪೇಷಂಟ್ಗಳಿಗೆ ಮಾತ್ರ ಇದು ಬಹಳನೇ ಒಳ್ಳೆಯದು. ತುಂಬ ಇದನ್ನು ಪ್ರತಿನಿತ್ಯ ನಮಗೆ ಸಿಗಲ್ಲ ಪಲ್ಯಗಳನ್ನೆಲ್ಲ ಮಾಡ್ಕೊಳಕ್ಕೆ ಅಂತಂದರೆ, ಸಿಕ್ಕಾಗ ಒಣಗಿಸಿ ಇಟ್ಕೊಂಡು ನಾವು ಪುಡಿ ಮಾಡ್ಕೊಂಬಿಟ್ಟು ನಾವು ಇದನ್ನು ಅಡುಗೆಯಲ್ಲಿ ಬಳಸ್ಬೋದು. ಅಥವಾ ಬೆಳಗ್ಗೆ ಎದ್ದ ತಕ್ಷಣ ನೀರಿಗೆ 1 ಲೋಟ ನೀರಿಗೆ 1 ಸ್ಪೂನಷ್ಟು ನುಗ್ಗೆ ಸೊಪ್ಪಿನ ಪುಡಿಯನ್ನು ಹಾಕ್ಕೊಂಬಿಟ್ಟು ಕುಡಿಬೋದು. ಅದರಿಂದನೂ ಕೂಡ ಇಮ್ಯುನಿಟಿ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ. ನೋಡಿ, ಈಗ ನಾನೀಗ ಒಗ್ಗರಣೆ ಆಗಿದೆ. ಅದಕ್ಕೆ ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಆಗಬೇಕು, ಈರುಳ್ಳಿ ಮತ್ತು ಮೆಣಸಿನಕಾಯಿ. ಇದು ಡೈಜೆಷನ್ ಕೂಡ ಇಂಪ್ರೂವ್ ಮಾಡುತ್ತೆ. ಹೃದಯದ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ. ಹಾರ್ಟಿಗಂತೂ ಇದು ತುಂಬಾ ಒಳ್ಳೆಯದು. ಕ್ಯಾಲೋರೀಸ್ ಕಡಿಮೆ ಇರೋದ್ರಿಂದ ವೆಯ್ಟ್ ಲಾಸ್ ಒಂದು ಕಡೆ ಆತಂದರೆ ಹಾರ್ಟಿಗೆ ಕೂಡ ಇನ್ನೊಂದು ರೀತಿಯಾಗಿ ಇದು ಹೆಲ್ಪ್ ಮಾಡುತ್ತೆ. ನೋಡಿ, ಈಗ ಈ ಒಗ್ಗರಣೆಗೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಳೋಣಂತೆ. ರುಚಿಗೆ ತಕ್ಕಷ್ಟು ಉಪ್ಪು.
ನಾನಿಲ್ಲಿ ಹಳ್ಳುಪ್ಪೇ ಬಳಸಿದ್ದೀನಿ, ಅಂದರೆ ದಪ್ಪ ಉಪ್ಪು. ಅಂದರೆ ನಾವೀಗ ಬೇಳೆಯಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ನಾವು ಆ ಬೇಳೆ ಹಾಕಿದಾಗ ಅದು ಕರಗತ್ತೆ ಅಂತ ಹೇಳಿಬಿಟ್ಟು ದಪ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ನೋಡಿ, ನಾವೀಗ ಇಲ್ಲೇನು ನೀರು ಬಸ್ಕೊಳಕ್ಕಂತ ಇಟ್ಟಿದ್ವಲ್ಲ, ಅದನ್ನು ಈಗ ಈ ಬಾಣಲಿಗೆ ಹಾಕ್ಕೊಳ್ಳೋಣಂತೆ. ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ, ರೊಟ್ಟೆ ಜೊತೆಗೆ ಚಪಾತಿ ಜೊತೆಗೆ ಅಂತೂ ಇದನ್ನು ತಿಂತಾ ಇದ್ದರೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನ್ಸುತ್ತೆ. ಈ ಸೊಪ್ಪಿಂದು ರುಚಿ ಕೂಡ ಹಾಗೆ ಬಹಳಷ್ಟು ರುಚಿಯಾಗಿರುತ್ತೆ ಈ ಸೊಪ್ಪು. ಈಗ ಪಾಲಕ್ ಸೊಪ್ಪಿಗೆ ಹೆಂಗೆ ಅದರದ್ದೇ ಆದಂತಹ ಫ್ಲೇವರ್ ಇರುತ್ತೋ, ಈ ನುಗ್ಗೆ ಸೊಪ್ಪಿಗೂ ಅದರದ್ದೇ ಆದಂತಹ ಫ್ಲೇವರ್ ಇದೆ. ಭಾಳ ಜನ ಅನ್ಕೊತಾರೆ ಇದೇನು ಕಹಿ ಕಹಿ ಇರತ್ತೇನಪ್ಪ ಈ ಸೊಪ್ಪು ಅಂತ. ಹಾಗೆಲ್ಲ ಏನೂ ಇರೋದಿಲ್ಲ, ಕಹಿ ಏನೂ ಇರೋದಿಲ್ಲ. ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು. ಭಾಳಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಬ್ರೈನಿಗೆ ಕೂಡ ಇದು ತುಂಬಾ ಒಳ್ಳೆಯದು. ಬ್ರೈನ್ ಹೆಲ್ತನ್ನು ಇದು ಇಂಪ್ರೂವ್ ಮಾಡುತ್ತೆ. ನುಗ್ಗೆ ಸೊಪ್ಪು ನಿಮ್ಗೆ ಎಲ್ಲಾದರೂ ಸುತ್ತಮುತ್ತಲು ಅವೈಲೇಬಲ್ ಇತ್ತು ಅಂತಂದರೆ ಆದಷ್ಟು ಅದನ್ನು ಪೌಡ್ರ್ ಮಾಡ್ಕೊಂಡ್ಬಿಟ್ಟು ಬಳಸಿ. ಸೊಪ್ಪಿನ ಪುಡಿಯನ್ನು ಈ ತಾಲಿಪಟ್ಟೆ ಹಿಟ್ಟೆಲ್ಲ ರೆಡಿ ಮಾಡ್ಕೊತಿರ್ತೀವಲ್ಲ, ಆ ಹಿಟ್ಟಿಗೆ ಕೂಡ ಹಾಕ್ಕೊಂಡು ನಾವು ಬಳಸ್ಕೋಬೋದು. ಇದನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಇದನ್ನು ಬಳಸ್ಕೋಬೋದು. ನೋಡಿರಿ, ಈಗ ನಮ್ದು ಎಷ್ಟು ರುಚಿಕರವಾದಂತಹ ಹೆಲ್ದಿಯಾಗಿರುವಂತಹ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.